ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ನಿಮಗಿನ್ನೂ ಕೂಡ ಬಂದಿಲ್ವಾ? ಬಂದಿಲ್ಲ ಅಂತ ಹೇಳಿದ್ರೆ ಈ ಕೆಲಸ ಮಾಡಿ, ಈಗಲೇ ಬರುತ್ತೆ. ಯಾವ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ನನ್ನ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಆಗಿರ್ಬೋದು, ಅದ್ರ ಮೇಲೆ ಸಾಕಷ್ಟು ಜನರು ಡಿಪೆಂಡ್ ಆಗಿದ್ದೀರಾ. ಇವತ್ತೇ ಬರುತ್ತೇನೋ, ನಾಳೆ ಬರುತ್ತೇನೋ, ಹಣ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಾನೇ ಇರ್ತೀರ. ಜೊತೆಗೆ ಈಗಾಗಲೇ ಇದಕ್ಕೆ ಸರಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಜೂನ್ 28ನೇ ತಾರೀಕಿಗೆ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. 2 ದಿನದ ಒಳಗಾಗಿ 11ನೇ ಕಂತಿನ ಹಣನ ನಾವು ಹಾಕ್ತೀವಿ. ಜೊತೆಗೆ ಜುಲೈ 15ನೇ ತಾರೀಕು ಒಳಗಡೆ 12ನೇ ಕಂತಿನ ಹಣ ಎಲ್ಲರ ಖಾತೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಆದರೆ ಇನ್ನೂ ಕೂಡ ಎಲ್ಲರ ಖಾತೆಗೂ ಹಣ ಬಂದಿಲ್ಲ. ಸೊ ಸ್ನೇಹಿತರೆ, ನೀವು ಕೂಡ ಚೆಕ್ ಮಾಡ್ಕೊಳ್ತಾ ಇರ್ತೀರಾ. DBT ಕರ್ನಾಟಕ ಅನ್ನೋ ಆ್ಯಪಲ್ಲಿ ಆಗಿರ್ಬೋದು, ಅಥವಾ www.ahara.kar.in ಅನ್ನೋ ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡಿ ನೋಡ್ತಾ ಇರ್ತೀರಾ. ಸೊ ನಮಗೆ ಹಣ ಬಂದಿದೆಯಾ ಇಲ್ವಾ, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಎರಡೂ ಕೂಡ ಬಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಏನು ಪ್ರಾಬ್ಲಮ್ ಆಗಿದೆ ಇವಾಗ ಅಂತ ಹೇಳಿದ್ರೆ, ನೀವು DBT ಕರ್ನಾಟಕ ಅನ್ನೋ ಆ್ಯಪಲ್ಲಿ ತಗೊಂಡಿರುವಂಥ ಹಣ ಏನಿರುತ್ತೆ, ನಿಮಗೆ ಬಂದಿರುವಂಥ ಹಣ ಏನಿರುತ್ತೆ, ಅದು ಒಂದು ತಿಂಗಳು ಮೆನ್ಷನ್ ಆಗಿದ್ರೆ ಇನ್ನೊಂದು ತಿಂಗಳು ಬಂದಿರೋ ಹಣ ಮೆನ್ಷನ್ನೇ ಆಗಿರಲ್ಲ, ಅಲ್ಲಿ ಸ್ಟೇಟಸಲ್ಲಿ ತೋರಿಸ್ತಾನೆ ಇರಲ್ಲ. ಅದೇ ನೀವು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಅದು ಅಲ್ಲೇ ತೋರಿಸುತ್ತೆ. DBT ಕರ್ನಾಟಕ ಅನ್ನೋ ಆ್ಯಪಲ್ಲಿ ಎರಡೂ ಕೂಡ ತೋರಿಸುತ್ತೆ. ಗೃಹಲಕ್ಷ್ಮಿ ಯೋಜನೆ ತೋರಿಸುತ್ತೆ, ಹಾಗೆ ಅನ್ನಭಾಗ್ಯ ಯೋಜನೆಯ ಸ್ಟೇಟಸ್ ಕೂಡ ತೋರಿಸುತ್ತೆ. ಆದರೆ ನೀವು www.ahara.nic.in ಅನ್ನೋ ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಬರೀ ಅನ್ನಭಾಗ್ಯ ಯೋಜನೆ ಮಾತ್ರ ನಿಮಗೆ ತೋರಿಸುತ್ತೆ, ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ನೋಡಿದಾಗ ಕೆಲವೊಂದು ತಿಂಗಳು ಅನ್ನಭಾಗ್ಯ ಯೋಜನೆ ಹಣ DBT ಕರ್ನಾಟಕ ಅನ್ನೋ ಆ್ಯಪಲ್ಲಿ ತೋರಿಸ್ತಾ ಇರುತ್ತೆ, ಕೆಲವೊಂದು ತಿಂಗಳು ಅದರಲ್ಲಿ ತೋರಿಸ್ತಾನೆ ಇರಲ್ಲ. ಜೊತೆಗೆ ನಿಮಗೆ ವೆಬ್ಸೈಟಲ್ಲಿ ಚೆಕ್ ಮಾಡೋದಕ್ಕೆ ಹೋದರೆ ಅಲ್ಲಿ ಇನ್ನೊಂದು ಕೆಲವೊಂದಿಷ್ಟು ತಿಂಗಳು ತೋರಿಸ್ತಾ ಇರುತ್ತೆ, ಆದರೆ DBT ಕರ್ನಾಟಕ ಅನ್ನೋ ಆ್ಯಪಲ್ಲಿ ತೋರಿಸಿರೋಂಥ ಡೇಟಿಗೆ ಅಲ್ಲೂ ತೋರಿಸ್ತಾ ಇರಲ್ಲ. ಈ ರೀತಿ ಸಮಸ್ಯೆ ಸಾಕಷ್ಟು ಜನರಿಗೆ ಈಗಾಗಲೇ ಆಗ್ತಾಯಿದೆ. ನೀವು ಈ ಒಂದು ಆ್ಯಪ್ಗಳ ಮೂಲಕ ನಂಬಿಕೊಂಡು ಹೋಗಬೇಡಿ. ಯಾವುದೇ ರೀತಿ ಅದನ್ನು ಬ್ಯಾಂಕಿಗೆ ಹೋಗ್ಬೇಕಂತ ಹೇಳಿದ್ರು ಕೂಡ ನಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ನಂಬ್ಕೊಂಡು ಹೋಗಬೇಡಿ. ಹಣ ಅಲ್ಲಿ ಬಂದಿದೆ ಅಂತ ತೋರಿಸ್ತಾ ಇದ್ದರೆ ಹಣ ಬಂದಿರುತ್ತೆ, ಆದರೆ ಎಷ್ಟೋ ಜನರಿಗೆ ಹಣ ಈಗಾಗಲೇ ಹಾಕಿರ್ತಾರೆ ಅಕೌಂಟಿಗೆ, ಆದರೆ ಅಲ್ಲಿ ತೋರಿಸ್ತಾನೆ ಇರಲ್ಲ. DBT ಕರ್ನಾಟಕ ಆ್ಯಪಲ್ಲಿ ಆಗಿರ್ಬೋದು ಅಥವಾ ಆಹಾರ ಇಲಾಖೆ ವೆಬ್ಸೈಟಲ್ಲಿ ಆಗಿರ್ಬೋದು, ಎರಡರಲ್ಲೂ ಕೂಡ ಅಲ್ಲಿ ತೋರಿಸ್ತಾನೆ ಇರಲ್ಲ ಸ್ಟೇಟಸ್ಗಳನ್ನು. ನಾನು ಇವಾಗ ಚೆಕ್ ಮಾಡ್ತಾನೆ ಇದ್ದೀನಿ, ತೋರಿಸ್ತಾ ಇಲ್ಲ, ಆದರೆ ಅಕೌಂಟಿಗೆ ಆಲ್ರೆಡಿ ಬಂದಿರುತ್ತೆ. ಸೊ ಇದನ್ನು ಆದಷ್ಟು ಜನರು ತಿಳ್ಕೊಳ್ಳಿ, ಆದಷ್ಟು ಜನರಿಗೂ ಶೇರ್ ಮಾಡಿ ಕೂಡ. ನೀವು ನಿಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ ಇದ್ದರೆ ನೀವು ಅಕೌಂಟಲ್ಲಿ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಪಾಸ್ಬುಕ್ಕನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ವಿಚಾರಿಸಿದ್ರು ಕೂಡ ಅಲ್ಲೂ ನಿಮ್ಮ ಅಕೌಂಟ್ನ ಹಿಸ್ಟ್ರಿ ಕೂಡ ಚೆಕ್ ಮಾಡ್ತಾರೆ, ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿ ಕೂಡ ಕೊಡ್ತಾರೆ. ಅಲ್ಲಿ ನಿಮಗೆ ಯಾವಾಗ ಹಣ ಬಂದಿದೆ ಅಂತ ಕೂಡ ತಿಳ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಬ್ಯಾಂಕ್ಗಳ ನಂಬರ್ ಇರುತ್ತೆ, ನಮ್ಮ ಬ್ಯಾಲೆನ್ಸ್ ಚೆಕ್ ಮಾಡುವಂಥ ನಂಬರು. ಆ ಬ್ಯಾಂಕಿನ ನಂಬರಿಗೆ ನೀವು ನಿಮ್ಮ ಮೊಬೈಲ್ ಅಂದರೆ ಯಾವ ಅಕೌಂಟಿಗೆ ಕೊಟ್ಟಿರೋಂಥ ಮೊಬೈಲ್ ನಂಬರ್ ಇದೆಯೋ ಆ ನಂಬರಿಂದ ಕರೆ ಮಾಡಬೇಕಾಗುತ್ತೆ. ಕರೆ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ, ಅಕೌಂಟಲ್ಲಿ ಎಷ್ಟು ಹಣ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಈ ನಂಬರ್ ನಿಮಗೆ ಬೇಕಂತ ಹೇಳಿದ್ರೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು, ಯಾವ ಬ್ಯಾಂಕಿನ ನಂಬರ್ ಬೇಕೋ ಆ ಬ್ಯಾಂಕಿಗೆ. SBI ಆಗಿದ್ದರೆ SBI ಬ್ಯಾಲೆನ್ಸ್ ಚೆಕ್ ನಂಬರ್ ಅಂತ ಹಾಕಿದವಾಗ ಅಲ್ಲಿ ಒಂದು ನಂಬರ್ ಬರುತ್ತೆ. ಆ ನಂಬರಿಗೆ ನೀವು ಯಾವ ಅಕೌಂಟ್ ನಂಬರಿಗೆ ನಿಮ್ಮ ಮನೆಯ ಕುಟುಂಬದ ಯಜಮಾನಿ ಯಾರಾಗಿರ್ತೀರೋ ಅವರ ಮೊಬೈಲ್ನೇ ತಗೊಂಡು ಆ ನಂಬರಿಗೆ ಕರೆ ಮಾಡಿದ್ರೆ, ಅವರ SBI ಬ್ಯಾಂಕಿಗೆ ಬರ್ತಾ ಇದೆ, ಅಕೌಂಟಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಕಾಲ್ ಒಂದ್ಸಲ ರಿಂಗ್ ಆಗಿ ಕಟ್ ಆಗುತ್ತೆ. ಅದಾದಮೇಲೆ ಅಕೌಂಟಲ್ಲಿ ಎಷ್ಟಿದೆ ಅಂತ ಮೆಸೇಜ್ ಬರುತ್ತೆ. ಇದೇ ರೀತಿಯಾಗಿ ಪ್ರತಿಯೊಂದು ಕೂಡ ಕೆನರಾ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ನಂಬರ್ ಅಂತ ಹಾಕಿದ್ರು ಬರುತ್ತೆ. ಸೊ ಇದೇ ರೀತಿಯಾಗಿ ನಿಮ್ದು ಯಾವ ಬ್ಯಾಂಕು ಆ ಬ್ಯಾಂಕ್ ನೇಮನ್ನು ಫಸ್ಟ್ ಹಾಕಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ನಂಬರ್ ಅಂತ ಹಾಕಿದ್ರೆ ನಿಮಗೆ
ಬರುತ್ತೆ, ನಂಬರ್ಗಳೇ ಸಿಗುತ್ತೆ ಸ್ನೇಹಿತರೆ. ಸೊ ಆ ನಂಬರಿಗೆ ಕರೆ ಮಾಡಿ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಬೋದು. ಸೊ ಸ್ನೇಹಿತರೆ, ಈಗಾಗಲೇ ಹಲವಾರು ಜನರಿಗೆ ಹಣ ಬರೋದಕ್ಕೆ ಶುರುವಾಗಿದೆ. ಆದರೆ ನಿಮಗೆ ಅಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡೋ ಆ್ಯಪ್ಗಳಲ್ಲಿ ಹಾಗೂ ವೆಬ್ಸೈಟ್ಗಳಲ್ಲಿ ನೀವು ಚೆಕ್ ಮಾಡೋದಕ್ಕಂತ ಹೋದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಅಲ್ಲಿ ಆಗಿರಲ್ಲ. ಇನ್ನೂ ಅಪ್ಡೇಟ್ ಆಗೋದಕ್ಕೆ ಕೆಲವೊಂದಿಷ್ಟು ದಿನಗಳು ಬೇಕಾಗುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಇನ್ನೂ ಬಂದಿಲ್ಲ, ನನಗೆ ಬಂದಿಲ್ಲ ಅಂತ ಅನ್ಕೊತಾ ಇರಬೇಡಿ. ಸೊ ಆದಷ್ಟು ಜನರು ಹೋಗಿ, ನಾನು ಈಗಾಗಲೇ ಹೇಳಿದ್ದೀನಲ್ಲ, ಆ ರೀತಿ ಪ್ರೊಸೆಸಿಂಗ್ನ ಫಾಲೋ ಮಾಡಿ. ನಿಮಗೆ ಹೋಗೋದಕ್ಕೆ ಬ್ಯಾಂಕಿಗೆ ಆಗಲ್ಲ ಅಂತ ಹೇಳಿದ್ರೆ ಮನೇಲೇ ಕೂತು ಯಾವ ರೀತಿ ಚೆಕ್ ಮಾಡೋದು ಅಂತ ಕೂಡ ನಾನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.